ಎಲ್ಲರಿಗೂ ನಮಸ್ತೆ. ಭಾಷಾಜ್ಞಾನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಗ್ರೇಡ್ 6 ತಿಳಿ ಕನ್ನಡ. ನಿನ್ನಲ್ಲೂ ಅದ್ಭುತ ಶಕ್ತಿ ಇದೆ. ಚಾಪ್ಟರ್ ನಂಬರ್ 17. ಓಕೆ, ಚಾಪ್ಟರ್ ನಂಬರ್ 17 ನಿನ್ನಲ್ಲೂ ಅದ್ಭುತ ಶಕ್ತಿ ಇದೆ. ಗ್ರೇಡ್ 6 ತಿಳಿ ಕನ್ನಡ ಟೆಕ್ಸ್ಟ್ ಬುಕ್. ಓಕೆ, ಇದರಿಂದ ಭಾಷಾಭ್ಯಾಸ ಲೈಕ್ ಓನ್ ಸೆಂಟೆನ್ಸಸ್ ಆ್ಯಂಡ್ ಸಿನೋನಿಮ್ಸ್, ಸಮಾನಾರ್ಥಕ ಪದಗಳು ಇಂಪಾರ್ಟೆಂಟ್ ಆಗಿರ್ತದೆ. ಐ ಆಮ್ ಎಕ್ಸ್ಪ್ಲೇನಿಂಗ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲಿಷ್ ಲ್ಯಾಂಗ್ವೇಜಸ್. ಜಸ್ಟ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಶೇರ್ ಇಟ್ ಮ್ಯಾಕ್ಸಿಮಮ್. ಗ್ರೇಡ್ 6 ಇದು ನಿನ್ನಲ್ಲೂ ಅದ್ಭುತ ಶಕ್ತಿ ಇದೆ. ಫೈನಲ್ ಟರ್ಮ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಆಗಿರುವಂಥದ್ದು ಭಾಷಾಭ್ಯಾಸ, ಓನ್ ಸೆಂಟೆನ್ಸಸ್. ಚಾಪ್ಟರ್ ನಂಬರ್ 17. ಓಕೆ, ಹನುಮಾನ್ ಚಾಪ್ಟರ್ ಇದೆಯಲ್ವಾ, ಅಂಗದ ಹನುಮಾನ್, ಆ ಚಾಪ್ಟರ್, ಸೀತೆಯನ್ನು ನೋಡ್ಲಿಕ್ಕೆ ಹೋಗುದು, ಲಂಕೆಯನ್ನು ಇದು ಮಾಡಿ, ಅದು ಆ ಚಾಪ್ಟರ್ ಇಂದ ಸಂಬಂಧಪಟ್ಟಂಥದ್ದು. ನಿನ್ನಲ್ಲೂ ಅದ್ಭುತ ಶಕ್ತಿ ಇದೆ. ಯು ಆಲ್ಸೋ ಹ್ಯಾವಿಂಗ್ ಗುಡ್ ಸ್ಟ್ರೆಂತ್. ಈ ಚಾಪ್ಟರ್ 58 ಪೇಜ್ ನಂಬರ್. ನಿನ್ನಲ್ಲೂ ಅದ್ಭುತ ಶಕ್ತಿ ಇದೆ. ಭಾಷಾ ಅಭ್ಯಾಸ, ಸ್ವಂತ ವಾಕ್ಯ. ಓಕೆ, ಓನ್ ಸೆಂಟೆನ್ಸಸ್, ಸ್ವಂತ ವಾಕ್ಯ. ಐ ಆಮ್ ಎಕ್ಸ್ಪ್ಲೇನಿಂಗ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲಿಷ್. ಫಸ್ಟ್ ಒನ್, ದಿಟ್ಟಿಸಿ ನೋಡುವುದು. ದಿಟ್ಟಿಸಿ ಅಂತ ಒಂದು ವರ್ಡ್ ಇದೆ. ದಿಟ್ಟಿಸಿ ಹೇಗೆ ವಾಕ್ಯ ಮಾಡುವುದು? ದಿಟ್ಟಿಸಿಗೆ ಹೇಗೆ ವಾಕ್ಯ ಮಾಡುವುದು? ಹೌ ಯು ಹ್ಯಾವ್ ಟು ರೈಟ್? ದಿಟ್ಟಿಸಿ ಮೀನ್ಸ್ ಲೈಕ್ ನೋಟ್ ಮಾಡುವಂಥದ್ದು, ದಿಟ್ಟಿಸಿ ನೋಡುವಂಥದ್ದು, ಪಾಯಿಂಟ್ ಮಾಡಿ ನೋಡುವಂಥದ್ದು. ನಾನು ಕೀಟವೊಂದನ್ನು ದಿಟ್ಟಿಸಿ ನೋಡಿದೆನು ಆರ್ ನೋಡಿದೆ. ಪಾಸ್ಟ್ ಟೆನ್ಸ್ ಅಲ್ಲಿದೆ ಸೆಂಟೆನ್ಸ್. ನಾನು ಕೀಟವೊಂದನ್ನು ದಿಟ್ಟಿಸಿ ನೋಡಿದೆ. ಐ ಸ್ಟೇರ್ಡ್ ಅಟ್ ಆನ್ ಇನ್ಸೆಕ್ಟ್. ನಾನು ಪಾಯಿಂಟ್ ಮಾಡಿ ನೋಡಿದೆ. ಐ ಸೋ ಪಾಯಿಂಟೆಡ್ ಇನ್ ದಟ್ ಇನ್ಸೆಕ್ಟ್. ನಾನು ಕೀಟವೊಂದನ್ನು ದಿಟ್ಟಿಸಿ ನೋಡಿದೆ, ಪಾಯಿಂಟ್ ಮಾಡಿ ನೋಡುವಂಥದ್ದು. ಸೆಕೆಂಡ್ ಒನ್, ಅರುಣೋದಯ. ಅರುಣೋದಯ ಅಂದ್ರೆ ಸನ್ರೈಸ್. ಅರುಣೋದಯವು ನೋಡಲು ಸುಂದರ. ಅರುಣೋದಯವು ನೋಡಲು ಸುಂದರವಾಗಿರುತ್ತದೆ. ಅರುಣೋದಯವು ನೋಡಲು ಸುಂದರವಾಗಿರುತ್ತದೆ. ಇಂಗ್ಲಿಷ್ ಮೀನಿಂಗ್, ಅರುಣೋದಯ ಅಂದ್ರೆ ಸನ್ರೈಸ್. ಓಕೆ, ಸನ್ರೈಸ್ ಈಸ್ ಬ್ಯೂಟಿಫುಲ್ ಟು ಸಿ. ನೋಡಲು ಅಂದ್ರೆ ಸಿ, ಸುಂದರವಾಗಿರುತ್ತದೆ ಮೀನ್ಸ್ ಬ್ಯೂಟಿಫುಲ್. ಥರ್ಡ್ ಒನ್, ಹೆಮ್ಮೆ. ಹೆಮ್ಮೆ ಮೀನ್ಸ್ ಪ್ರೌಡ್. ಹೆಮ್ಮೆ ಅಂದ್ರೆ ಏನೋ ಪ್ರೌಡ್. ಮೈ ಸ್ಕೂಲ್ ಇಸ್ ಮೈ ಪ್ರೈಡ್, ಲೈಕ್ ದಟ್. ನನ್ನ ಶಾಲೆ ನನ್ನ ಹೆಮ್ಮೆ. ಸಿಂಪಲ್ ಸೆಂಟೆನ್ಸ್. ನನ್ನ ಶಾಲೆ ನನ್ನ ಹೆಮ್ಮೆ ಮೀನ್ಸ್ ಮೈ ಸ್ಕೂಲ್ ಈಸ್ ಮೈ ಪ್ರೈಡ್. ನನ್ನ ಶಾಲೆ ನನ್ನ ಹೆಮ್ಮೆ. ಫೋರ್ತ್ ಒನ್, ಆಶಾದಾಯಕ. ಆಶಾದಾಯಕ ಅಂದ್ರೇನು? ಹೋಪ್ಫುಲ್. ಗುರುಗಳ ಮಾತು ನನಗೆ ಆಶಾದಾಯಕ. ಗುರುಗಳ ಮಾತು ನನಗೆ ಆಶಾದಾಯಕ means the words of the guru like teacher are hopeful for me. ಗುರುಗಳ ಮಾತು ನನಗೆ ಆಶಾದಾಯಕ. ಫಿಫ್ತ್ ಒನ್, ಕೀಳರಿಮೆ. ಕೀಳರಿಮೆ ಮೀನ್ಸ್
ಇನ್ಫೀರಿಯರ್, ಇನ್ಫೀರಿಯರ್. ನಮಗೆ ನಮ್ಮಲ್ಲಿ ಕೀಳರಿಮೆ ಇರಬಾರದು. ನಮಗೆ ನಮ್ಮಲ್ಲಿ ಕೀಳರಿಮೆ ಇರಬಾರದು. ವಿ ಶುಡ್ ನಾಟ್ ಫೀಲ್ ಇನ್ಫೀರಿಯರ್ ಟು ಅವರ್ ಸೆಲ್ಸ್. ವಿ ಶುಡ್ ನಾಟ್ ಫೀಲ್ ಇನ್ಫೀರಿಯರ್ ಟು ಅವರ್ ಸೆಲ್ಸ್. ನಮಗೆ ನಮ್ಮಲ್ಲಿ ಕೀಳರಿಮೆ ಇರಬಾರದು. ಇಂಪಾರ್ಟೆಂಟ್ ಒನ್, ಫಸ್ಟ್ ಒನ್, ಥರ್ಡ್ ಒನ್, ಫಿಫ್ತ್ ಒನ್ ಕೂಡ ಸ್ವಲ್ಪ ಇಂಪಾರ್ಟೆಂಟ್. ದಿಟ್ಟಿಸಿ, ನಾನು ಕೀಟವೊಂದನ್ನು ದಿಟ್ಟಿಸಿ ನೋಡಿದೆ. ಅರುಣೋದಯ, ಅರುಣೋದಯವು ನೋಡಲು ಸುಂದರವಾಗಿರುತ್ತದೆ. ಹೆಮ್ಮೆ, ನನ್ನ ಶಾಲೆ ನನ್ನ ಹೆಮ್ಮೆ. ಆಶಾದಾಯಕ, ಗುರುಗಳ ಮಾತು ನನಗೆ ಆಶಾದಾಯಕ. ಕೀಳರಿಮೆ, ನಮಗೆ ನಮ್ಮಲ್ಲಿ ಕೀಳರಿಮೆ ಇರಬಾರದು. This one, I stared at an insect. This one, sunrise is beautiful to see. My school is my proud. The words of the Guru hopeful for me. We should not feel inferior to ourselves. ಓಕೆ, ಇದು ಸ್ವಂತ ವಾಕ್ಯ. ಆ ಮೈನಲ್ಲಿ ಇದೆ ಇದು ನೋಡಿ, ನಿಮ್ಮ ಈ ಚಾಪ್ಟ್ರಲ್ಲಿ ಆ ಮೈನ್. ನೆಕ್ಸ್ಟ್ ಈ ಮೈನ್ ನೋಡ್ಕೊಳ್ಳಿ. ಈ ಸಿನೋನಿಮ್ಸ್, ಸಮಾನಾರ್ಥಕ ಪದಗಳು. ಈ ಮೇನ್ ಸಮಾನಾರ್ಥಕ ಪದಗಳು. ಸಿನೋನಿಮ್ಸ್, ಸಿನೋನಿಮ್ಸ್ ಸಮಾನಾರ್ಥಕ ಪದಗಳು. ಸಮುದ್ರ, ಸಮುದ್ರ ಅಂದ್ರೇನು? ಸಿ ಅಲ್ವಾ? ಸೊ ಸಿನೋನಿಮ್ಸ್, ಸಿನೋನಿಮ್ಸ್ ಅಂದರೆ ಪದದ ಅರ್ಥ ಒಂದು ಅಥವಾ ಎರಡಕ್ಕಿಂತ ಹೆಚ್ಚು ಒಂದೇ ತರಹದ ಅರ್ಥವನ್ನು ಕೊಡುವುದು. ಸೇಮ್ ಮೀನಿಂಗ್ಸ್ ಈಸ್ ಕಾಲ್ಡ್ ಆಸ್ ಸಿನೋನಿಮ್ಸ್. ಒನ್ ವರ್ಡ್ ಹ್ಯಾಸ್ ಸೇಮ್ ಟೂ ಆರ್ ಮೋರ್ ಮೀನಿಂಗ್ಸ್, ಒನ್ ಆರ್ ಮೋರ್ ಮೀನಿಂಗ್ಸ್, ಸೇಮ್ ಈಸ್ ಕಾಲ್ಡ್ ಆಸ್ ಸಿನೋನಿಮ್ಸ್. ಸಮುದ್ರ ಮೀನ್ಸ್ ಸಿ, ಸಾಗರ ಸಿ, ಜಲಧಿ ಜಲಧಿ, ಇದು ಕೂಡ ಸಿ, ಇದು ಕೂಡ ಸಿ, ಸೇಮ್ ಮೀನಿಂಗ್ ಈಸ್ ಕಾಲ್ಡ್ ಸಿನೋನಿಮ್ಸ್. ಸೆಕೆಂಡ್ ಒನ್ ಆಕಾಶ. ಆಕಾಶ ಅಂದ್ರೆ ಸ್ಕೈ, ಆಗಸ, ಆಗಸ ಆಲ್ಸೋ ಸ್ಕೈ. ನಭ, ನಭ means also sky, same meanings is called synonyms. Third one ತಾಯಿ, ತಾಯಿ means mother, mother. ಅಮ್ಮ ಜನನಿ, ಮಾತೆ, ಅಮ್ಮ ಜನನಿ ಮಾತೆ, ಸುಮಾರಿದೆ ಮೀನಿಂಗ್. ನಾಲ್ಕನೇದು ಸಿನೋನಿಮ್ಸ್. ಫೋರ್ತ್ ಒನ್ ಸೂರ್ಯ. ಸೂರ್ಯ ಅಂದರೆ ಸನ್, ಸನ್ ಅಂದರೆ ರವಿ, ಭಾಸ್ಕರ, ಆದಿತ್ಯ, ಭಾಸ್ಕರ. ಫಿಫ್ತ್ ಒನ್ ಗೆಳೆಯ. ಗೆಳೆಯ, ಗೆಳೆಯ ಅಂದರೆ ಫ್ರೆಂಡ್. ಓಕೆ, ಸ್ನೇಹಿತ, ಮಿತ್ರ, ಸ್ನೇಹಿತ ಮಿತ್ರ ಆಲ್ಸೋ ಫ್ರೆಂಡ್. ಓಕೆ, ಸಮುದ್ರ, ಸಾಗರ, ಜಲಧಿ, ಆಕಾಶ, ಆಗಸ, ನಭ, ತಾಯಿ, ಅಮ್ಮ ಜನನಿ, ಸೂರ್ಯ, ರವಿ, ಭಾಸ್ಕರ, ಗೆಳೆಯ, ಸ್ನೇಹಿತ, ಮಿತ್ರ. ಇದು ಯಾವುದು? ಸಿನೋನಿಮ್ಸ್. ಓನ್ ಸಿನೋನಿಮ್ಸ್ ಅಂದರೆ ಸಮಾನಾರ್ಥಕ ಪದಗಳ ಬಗ್ಗೆ ನಾನಿಷ್ಟು ಹೇಳಿಕೊಟ್ಟೆ. ಎಸ್, ನಿಮಗೆ ಮೋರ್ ವಿಡಿಯೋಸ್ ರಿಲೇಟಿಂಗ್ ಟು ಗ್ರೇಡ್ 6 ಬೇಕು ಅಂತ ಇದ್ದರೆ ನೀವು ನನ್ನ ಪ್ಲೇ ಲಿಸ್ಟನ್ನು ಚೆಕ್ ಮಾಡಿ. ಪ್ಲೇ ಲಿಸ್ಟಲ್ಲಿ ನಾನು ಗ್ರೇಡ್ 6 ಅಂತ ಹಾಕಿ ಅಪ್ಲೋಡ್ ಮಾಡ್ತಾ ಇದ್ದೇನೆ, ನೀವು ಅಲ್ಲಿ ಚೆಕ್ ಮಾಡ್ಕೊಳ್ಬೋದು. ನನ್ನ ಯೂಟ್ಯೂಬ್ ಚಾನಲನ್ನು ಆದಷ್ಟು ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಹೆಚ್ಚಿನ ನೋಟಿಫಿಕೇಷನ್ಗಾಗಿ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.